ಇವರೆಲ್ಲ ಏನು ಹೇಗೆ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ, ಅವರು ನಮ್ಗೆ ವೋಟ್ ಮಾಡಬೇಡಿ, ಮೋದಿ ನೋಡ್ಕೊಂಡು ವೋಟ್ ಮಾಡಿ ಅಂತ ಅಂತಾರೆ. ಓಕೆ, ಅದರ ಅರ್ಥ ಏನು? ಇವರೆಲ್ಲ ಡಮ್ಮಿಗಳು. ಅಂಡ್ ಡಮ್ಮಿಗಳು ಅಂತ ಅಂದ್ರೆ ನಾವು ಪಾರ್ಲಿಮೆಂಟ್ ನಲ್ಲೂ ನೋಡಿದೀವಿ. ಶೋಭಕ್ಕ ನಾವೆಲ್ಲ ಒಟ್ಟಿಗೆ ಪಾರ್ಲಿಮೆಂಟ್ಗೆ ಹೋಗಿದ್ವಿ 2014ನೇ ಇಸ್ವಿಯಲ್ಲಿ. ನಾನು SM ಕೃಷ್ಣ ಅವ್ರ ಜಾಗದಲ್ಲಿ ರಾಜ್ಯಸಭೆಗೆ ಹೋದೆ. ಶೋಭಕ್ಕ, ಯಡಿಯೂರಪ್ಪನವರು ಎಲ್ಲ ಡೈರೆಕ್ಟ್ ಎಲೆಕ್ಷನ್ ಗೆದ್ದು ಅದೇ ಸಮಯಕ್ಕೆ ಮೋದಿ ಸರ್ಕಾರ ಶುರು ಆದಾಗ ಬಂದರು. ನಾವೆಲ್ಲ ಪಾರ್ಲಿಮೆಂಟ್ನಲ್ಲಿ ಆಚೆ ಕಡೆನೂ ಫ್ರೆಂಡ್ಸು. ಆದರೆ ನಾವು ನೋಡ್ತಾ ಇದ್ದೀವಲ್ಲ, ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇರೋ ಸಂದರ್ಭದಲ್ಲಿ ಒಂದು ದಿವಸ ಆದರೂ ಧ್ವನಿ ಎತ್ತಿದಾರ? ಮಾತಾಡಿಲ್ಲ. 25 ಜನ ಆಯ್ಕೆ ಮಾಡಿ ಕಳಿಸಿದ್ದಾರೆ ಕರ್ನಾಟಕ ರಾಜ್ಯದ ಜನ BJPನವ್ರನ್ನ. ಒಂದು ದಿವಸ ಬಾಯಿ ಬಿಟ್ಟಿಲ್ಲ, ಯಾರು ಮಾತಾಡಿಲ್ಲ. ನಾನು ಹೇಳೋದು, ಕರ್ನಾಟಕಕ್ಕೆ ಅನ್ಯಾಯ ಆಗಂಥ ಸಂದರ್ಭದಲ್ಲಿ ಇವ್ರು ಯಾರು ಬಾಯಿ ತೆಗೀದೇ ಇದ್ರೆ, ಯಾರು ಒಂದು ಧ್ವನಿ ಎತ್ತದೇ ಇದ್ರೆ ಅವ್ರು ಕರ್ನಾಟಕ ವಿರೋಧಿಗಳು. ಅಂಥವ್ರನ್ನ ಅಂಥವ್ರಿಗೆ ನಮ್ಮ ಕರ್ನಾಟಕಕ್ಕೆ ನಾವು ಆ ಥರ ಬೇಕಾಗೇ ಇಲ್ಲ MPs. ಸೊ ಬೇಕಾಗಿರೋದು ಯಾರ ಧೈರ್ಯದಿಂದ, ಯಾವ ಪಕ್ಷ ನಮ್ಮನ್ನ ಇವಾಗ ಯೋಚನೆ ಮಾಡಿ ನಮ್ಮ ಸರ್ಕಾರ ಬಂತು ಅಂತನೂ ಕರ್ನಾಟಕಕ್ಕೆ ಅನ್ಯಾಯ ಆಗೋಕ್ಕೆ ಬಿಡೋದಿಲ್ಲ. ನಾನು ಕರ್ನಾಟಕದ ಧ್ವನಿ ಎತ್ತೀನಿ, ಅದೆಲ್ಲ ಖಂಡಿತ ನಾನು ಸ್ಪಷ್ಟವಾಗಿ ತಿಳಿಸ್ತೀನಿ ನಿಮಗೆ. ಇವರೆಲ್ಲ ಎಷ್ಟು ಪೊಲಿಟಿಕಲ್ ಇದ್ದಿದ್ದು ಜಾಯಿಂಟ್ಸ್ ಅಂತ ಅಂದ್ಕೊಂಡ್ರು ಇನ್ನೊಂದು ನೀವು ಕೇಳಬೇಕು, ಏನು ಸಾಧಿಸಿದ್ದೀರಾ? ಇಷ್ಟು ವರ್ಷ ನೀವು ಇದ್ದೀರಲ್ಲ, ಮಿನಿಸ್ಟರ್ ಆಗಿದ್ರಿ, 10 ವರ್ಷ ಉಡುಪಿ ಚಿಕ್ಕಮಗಳೂರಿಂದ ಸಂಸತ್ ಸದಸ್ಯರಾಗಿದ್ರಿ, ಏನು ಮಾಡಿದ್ದೀರಾ? ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಅಗ್ರಿಕಲ್ಚರ್ ಆಗಿ ಏನಾದರೂ ಒಂದು ಮಾಡಿರೋದು ಕರ್ನಾಟಕಕ್ಕೆ, ನಮ್ಮ ರೈತರಿಗೆ ಏನಾರು ಮಾಡಿದರೆ ನೀವು ತೋರಿಸಿ ಅಂತ ನೀವು ಸ್ಪಷ್ಟವಾಗಿ ನೀವೇ ಕೇಳಿ. ನೀವು ನೆಕ್ಸ್ಟ್ ಇಂಟರ್ವ್ಯೂ ಅವ್ರನ್ನೇ ಮಾಡಿ. ಅವಾಗ ಹೇಳ್ತಾರೆ, ನಾವು ಬರೀ ರಾಜಕೀಯ ಮಾಡಿಕೊಂಡು ಗಲಾಟೆ ಮಾಡಿಕೊಂಡು ಇಲ್ಲಿ ಕೋಮು ಗಲಭೆ ಶುರು ಮಾಡಿದ್ದೀವಿ, ಅಲ್ಲಿ ಇನ್ನೇನೋ ಒಂದು ವ್ಯತ್ಯಾಸ ತಂದಿದ್ದೀವಿ, ಇನ್ನೇನೋ ಒಂದು ಬೆಂಕಿ ಹಚ್ಚಕ್ಕೆ ಕೆಲಸ ಮಾಡಿದ್ದೀವಿ, ಆ ಥರ ಉತ್ತರ ಕೊಡ್ತಾರೆ. ಅದೇ ಅವ್ರ ಟ್ರ್ಯಾಕ್ ರೆಕಾರ್ಡು. ಕನ್ಸ್ಟ್ರಕ್ಟಿವ್ ಅಭಿವೃದ್ಧಿ ಬಗ್ಗೆ ಕೆಲಸ ಏನು ಮಾಡಿಲ್ಲ, ಅದಕ್ಕೆ ಉಡುಪಿ ಚಿಕ್ಕಮಗಳೂರಿಂದ ಓಡಿಸಿ ಇಲ್ಲಿ ಕಳಿಸಿರೋದು. ಅದು ನಿಮಗೆ ಎಲ್ಲರಿಗೂ ಸ್ಪಷ್ಟವಾಗಿ ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ಜನ ಈಗ ಎಲ್ಲರೂ ಹೇಳ್ತಾ ಇರೋದು ನಮಗೆ, ಆಯ್ತಪ್ಪ ಇವ್ರ ಕತೆ, ಇವಾಗ ನಿಮಗೆ ಅವಕಾಶ ಮಾಡಿಕೊಡ್ತೀವಿ. ನೀವು ಆಗಲೇ ರಾಜ್ಯಸಭೆಯಲ್ಲಿ ಇದ್ದಾಗೂ ನೀವು ಒಳ್ಳೆ ಕೆಲಸ ಮಾಡಿ ತೋರಿಸಿದ್ದೀರಾ. ಇವಾಗ ಬೆಂಗಳೂರು ಬಗ್ಗೆ ಇವಾಗ ಕ್ಲೈಮೇಟ್ ಚೇಂಜ್ ಬರಂಗಿದೆ. ಅಂಥ ಸಮಯದಲ್ಲಿ ಈ ಏರ್ ಕಂಡೀಷನ್ ಸಿಟಿ ಅಂತ ಒಂದು ಸತಿ ಮೊದಲು ಹೇಳ್ತಾ ಇದ್ದಿದ್ದು ಬೆಂಗಳೂರಿಗೆ, ಅದನ್ನು ವಾಪಸ್ ತರೋದು ಹೇಗೆ? ನಾವು ಗಿಡ ಮರಗಳ ಬಗ್ಗೆ ಯೋಚನೆ ಮಾಡಬೇಕು, ನಮ್ಮ ನೀರು ಕೆರೆಗಳ ಬಗ್ಗೆ ಯೋಚನೆ ಮಾಡಬೇಕು, ಆಮೇಲೆ ನಮ್ಮ ವಾಯು ಮಾಲಿನ್ಯದ ಬಗ್ಗೆ ಯೋಚನೆ ಮಾಡಬೇಕು. ಇವೆಲ್ಲ ಯೋಚನೆ ಮಾಡಿದಾಗ ನಿಮಗೆ ಒಂದು ಸ್ವಲ್ಪ ದೂರದೃಷ್ಟಿಯಿಂದ ಹೇಗೆ ಪ್ಲ್ಯಾನಿಂಗ್ ಮಾಡ್ಬೋದು. ಇವಾಗ ಏನು ನಡೀತಾ ಇದೆ, ಎಲ್ಲ ಈ ದೊಡ್ಡ ದೊಡ್ಡ ಲೇಔಟ್ಗಳು ಮಾಡಿಕೊಂಡು ಯಾರಿಗೂ ನಡ್ಕೊಂಡು ಹೋಗೋಕ್ಕೆ ಅವಕಾಶ ಇಲ್ಲ, ಇದು ಸೈಕಲ್ನಲ್ಲಿ ಹೋಗೋಕ್ಕೆ ಅವಕಾಶ ಇಲ್ಲ. ನಾವೆಲ್ಲ ಬೆಳೆದಿದ್ದು ಸೈಕಲ್ ಹೋಗೋದಕ್ಕೆ ಒಂದು ಟ್ರ್ಯಾಕಿಗೆ ಸಪ್ರೇಟ್ ಮಾಡಿದ್ರೇ, ಈಗ ಹೊಸ ಡೆವಲಪ್ಮೆಂಟ್ಸ್ ಮಾಡಿದ್ರೇ ಉಪಯೋಗ. ನಮ್ಮ ಹೆಲ್ತ್ಗೂ ಒಳ್ಳೇದು, ನಮ್ಮ ಈ ವಾತಾವರಣಕ್ಕೂ ಒಳ್ಳೇದು. ಚಿಕ್ಕ ವಯಸ್ಸಲ್ಲಿ ನಾವು ಬರೀ ಬೆಂಗಳೂರಿನಲ್ಲೆಲ್ಲ ಓಡಾಡ್ತಾ ಇದ್ದು ಬೈಸಿಕಲ್ನಲ್ಲಿ ಡಬಲ್ ರೈಡಿಂಗ್ ಮಾಡಿಕೊಂಡು ಪೊಲೀಸ್ನವ್ರ ಕೈಲಿ ಸಿಕ್ಕಾಕೊಂಡು ಏನೋ ಕಥೆಗಳಿವೆ. ಆ ಥರ ನಮ್ಮದು ಜೀವನ ಬೆಳೀತಾ ಇದ್ದಾಗ ಇವಾಗ ಯಾರು ಧೈರ್ಯ ಇದೆ ಸೈಕಲ್ನಲ್ಲಿ ರಸ್ತೆಗೆ ಹೋಗೋಕ್ಕೆ?